ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಸ್ವದೇಶಿ ಮೇಳದಲ್ಲಿ ತುಮಕೂರಿನ ಚರಕ ಆಯುರ್ವೇದ ವತಿಯಿಂದ ದೇಶಿ ವೈದ್ಯ ಪದ್ಧತಿಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಸ್ವದೇಶಿ ಮೇಳದಲ್ಲಿ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದು ಜನವರಿ 8ರಿಂದ ಇಂದಿನವರೆಗೂ ಬೃಹತ್ ಸ್ವದೇಶಿ ಮೇಳ ನಡೀತಾ ಇದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮೇಳದ ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಜನರಿಗೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ಪರಿಚಯಿಸುವ ಉದ್ದೇಶದೊಂದಿಗೆ ಮೇಳದಲ್ಲಿ ಭಾಗವಹಿಸಲಾಗಿದ್ದು ಅನೇಕ ಜನರು ಈ ಆಯುರ್ವೇದ ಪದ್ಧತಿಯ ಪ್ರಯೋಜನ ಪಡೆದಿದ್ದಾರೆ ಅಂತ ತಿಳಿಸಿದರು. ನಮಸ್ಕಾರ, ನಾನು ಡಾಕ್ಟರ್ ಪ್ರಕಾಶ್ ಪಾಲ್ತೆ, MD ಪಂಚಕರ್ಮ ತಜ್ಞ ವೈದ್ಯರು, ಚರಕ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ತುಮಕೂರು. ಸ್ವದೇಶಿ ಮೇಳದಲ್ಲಿ ನಾನು ಸಂಯೋಜಕನಾಗಿ ಈ ಒಂದು ಸ್ವದೇಶಿ ಮೇಳದ 5 ದಿನದ ಕಾರ್ಯಕ್ರಮಕ್ಕೆ ನಾನು ಸಂಯೋಜಕನಾಗಿ ಕೆಲಸ ಮಾಡ್ತಿದ್ದೇನೆ. ಈ 8ನೇ ತಾರೀಕಿಂದ ನಾವೇನು ಸ್ವದೇಶಿ ಮೇಳ ತುಮಕೂರಿನಲ್ಲಿ ಬೃಹತ್ ಮೇಳವನ್ನು ಆಯೋಜಿಸಿದ್ದೇವೆ. 8ನೇ ತಾರೀಕು ಬೆಳಗ್ಗೆ ಗೋಪೂಜೆ ಮಾಡಿಬಿಟ್ಟು ಉದ್ಘಾಟನೆ ಮಾಡಿದ್ವಿ. ಅದಾದ ನಂತರ ಮಹಾಸ್ವಾಮಿಗಳಿಂದ ಮತ್ತು ಮಾನ್ಯ ಶಾಸಕರು ಜ್ಯೋತಿ ಗಣೇಶ್ ಅವರು ಉದ್ಘಾಟನೆ ಮಾಡಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಸೊ 4 ದಿನದಿಂದ ಇಲ್ಲಿವರೆಗೆ ಸತತವಾಗಿ ಸ್ವದೇಶಿ ಮೇಳದಲ್ಲಿ ಈ ದೇಶೀಯ ಆಹಾರ ಇರ್ಬೋದು, ದೇಶೀಯ ವಸ್ತುಗಳಿರ್ಬೋದು, ಎಲ್ಲ ಥರದ್ದು ಪ್ರದರ್ಶನ ಇದೆ. ಅದರ ಜೊತೆಗೆ ನಮ್ಮದೇ ಆದ ಸ್ವದೇಶದ್ದೇ ಆದ ಭಾರತೀಯ ವೈದ್ಯ ಚಿಕಿತ್ಸಾ ಪದ್ಧತಿಯ ಒಂದು ಚಿಕಿತ್ಸಾ ನಮ್ಮ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಬಿಟ್ಟು ನಾವು ಸ್ವದೇಶಿ ಮೇಳದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ವಿ. ಈ ಚಿಕಿತ್ಸಾ ಶಿಬಿರದಲ್ಲಿ ನಾವು ಉಚಿತವಾಗಿ ತಪಾಸಣೆ ಮಾಡಿಬಿಟ್ಟು ಅವರಿಗೆ ಆಯುರ್ವೇದ ಔಷಧಿಗಳನ್ನು ನೀಡಲಾಯಿತು. ಯಾಕಂತಂದರೆ ನಮ್ಮದೇ ದೇಶದ ಭಾರತೀಯ ವೈದ್ಯ ಪದ್ಧತಿಯಾದ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಬಗ್ಗೆ ಜನರಿಗೆ ಗೊತ್ತಾಗಲಿ ಅಂತ ಇಲ್ಲಿ ಯಾವುದೇ ಥರದ ವ್ಯಾಪಾರಕ್ಕಂತ ನಾವು ಇಲ್ಲಿ ಸ್ಟಾಲ್ ಮಾಡಲಿಲ್ಲ. ಇಲ್ಲಿ ಜನರಿಗೆ ನಮ್ಮ ಆಯುರ್ವೇದ ಪದ್ಧತಿ ಚಿಕಿತ್ಸಾ ಪದ್ಧತಿ ಬಗ್ಗೆ ಸಲಹೆಗಳು ಮತ್ತು ಇದರ ಬಗ್ಗೆ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಈ ಮೇಳದಲ್ಲಿ ನಾವು ಕೂಡ ಒಬ್ಬ ಸ್ಟಾಲನ್ನು ಹಾಕಿದ್ವಿ. ಸೊ ಹಾಗಾಗಿ ಈ ಮೇಳದಲ್ಲಿ ಸಾಕಷ್ಟು ಜನ, ಇವತ್ತು ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ. ಬೇರೆ ಬೇರೆ ರೀತಿಯ ಸ್ಟಾಲ್ಗಳಲ್ಲಿ ವಿಸಿಟ್ ಮಾಡಿ ಆಹಾರ ಇರ್ಬೋದು, ವಸ್ತು ಪ್ರದರ್ಶನ ಇರ್ಬೋದು, ಅಥವಾ ದೇಶೀಯ ಏನು ಫೋಕ್ಲೋರ್ ಮೆಡಿಸಿನ್ ಇರ್ಬೋದು, ಚಿಕಿತ್ಸಾ ಪದ್ಧತಿ ಇರ್ಬೋದು, ಅವೆಲ್ಲವೂ ಕೂಡ ಇವತ್ತು ಈ ಮೇಳದಲ್ಲಿ ಸಿಕ್ಕಿದೆ. ಸಾರ್ವಜನಿಕರು ಇದರದ್ದು ಉಪಯೋಗ ತಗೊಂಡಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯತೆ ಅಥವಾ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ದೇಶೀಯ ಆಹಾರ, ದೇಶೀಯ ವಿಹಾರಗಳನ್ನು ಮತ್ತು ದೇಶೀಯ ವಸ್ತುಗಳನ್ನು ಜನರು ಉಪಯೋಗಿಸಬೇಕು. ಪಾಶ್ಚಿಮಾತ್ಯ ಅಥವಾ ಬೇರೆ ಬೇರೆ ಏನು ಕಂಪನಿಯ ಔಷಧಿ ಅಥವಾ ಆಹಾರಗಳನ್ನು ಉಪಯೋಗಿಸೋದ್ರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳಿರ್ತದೆ. ಹಾಗಾಗಿ ನಾವು ಇಲ್ಲಿ ದೇಶೀಯ ಅಂತಂದರೆ ಭಾರತೀಯ ವೈದ್ಯ ಪದ್ಧತಿಯಾದ ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ಜನರಿಗೆ ಮನಗಟ್ಟೆ ಆಗಲಿ ಅಂತ ಹೇಳಿ, ಜನರಿಗೆ ಇದರದ ಸದುಪಯೋಗ ಪಡ್ಕೊಳ್ಳಿ, ಆರೋಗ್ಯವಾಗಿರಲಿ ಅಂತ ಹೇಳಿ ಈ ಮೇಳದಲ್ಲಿ ಚರಕ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಕೂಡ ಒಂದು ಭಾಗವಾಗಿ ನಾನು ಸಂಯೋಜಕನಾಗಿ ಈ ಸ್ವದೇಶಿ ಮೇಳದಲ್ಲಿ ಭಾಗಿಯಾಗಿದ್ದೆ. ತುಂಬ ಖುಷಿ ಇದೆ. ಸಾಕಷ್ಟು ಜನರು ಇದರದ್ದು ಉಪಯೋಗ ಪಡ್ಕೊಂಡಿದ್ದಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಸ್ವದೇಶಿಯ ವಸ್ತುಗಳು ಅಥವಾ ಸ್ವದೇಶಿ ಔಷಧಿಗಳನ್ನು ಜನರಿಗೆ ತಿಳಿ ಹೇಳಲಿಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆ ನೀಡಲಾಗುವುದಂತ ಹೇಳಲಿಕ್ಕೆ ಬಯಸ್ತೇನೆ. ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ರಿಯಾಯಿತಿ ದರದಲ್ಲಿ ಶಾದಿ ಮಹಲ್ ಅನ್ನು ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಮಾಜಿ ಉಪಮೇಯರ್ ಆದ ಅಸ್ಲಾಂ ಪಾಷಾ ಅವರು ನಿರ್ಮಿಸಿದ್ದು ಇಂದು ಉದ್ಘಾಟನೆ ಮಾಡಲಾಯಿತು. ಮಾಜಿ ಶಾಸಕರುಗಳಾದ ಎಸ್ ಶಫಿ ಅಹಮದ್, ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಮಾಜಿ ಪಾಲಿಕೆ ಸದಸ್ಯ ಮೆಹಬೂಬ್ ಪಾಷಾ ಸೇರಿದಂತೆ ಅನೇಕ ಗಣ್ಯರುಗಳು ನೂತನ ಕರಿಷ್ಮಾ ಪ್ಯಾಲೇಸ್ಗೆ ಆಗಮಿಸಿ ಮಾಲೀಕರಾಗಿರುವ ಅಸ್ಲಾಂ ಪಾಷಾ ಅವರಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಅಸ್ಲಾಂ ಪಾಷಾ ಮತ್ತು ಅವರ ಪುತ್ರ ಸೈಯದ್ ಹುಸೇನ್ ಮತ್ತು ಅವರ ಕುಟುಂಬ ವರ್ಗದವರು ಗಣ್ಯರುಗಳಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ತುಮಕೂರಿನಲ್ಲೇ ಸುಸಜ್ಜಿತವಾಗಿ ಹಾಗೂ ಎಲ್ಲ ರೀತಿಯ ಸೌಲಭ್ಯವುಳ್ಳ ಕರಿಷ್ಮಾ ಪ್ಯಾಲೇಸ್ ಅನ್ನು ನಿರ್ಮಿಸಿದ್ದು ಇದನ್ನು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಮಾಲೀಕರಾಗಿರುವ ಮಾಜಿ ಉಪಮೇಯರ್ ಅಸ್ಲಾಂ ಪಾಷಾ ಅವರು ಮನವಿ ಮಾಡಿದರು. NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬಹಳ ದಿನಗಳ ಕನಸು ನಮ್ಮ ಅಸ್ಲಾಂ ಪಾಷಾ ಅವರು ಹಾಗೂ ಅವರ ಸುಪುತ್ರ ಬಹಳ ದಿನಗಳಿಂದ ಒಂದು ಒಳ್ಳೆಯ ನಾವು ಶಾದಿ ಮಾರ್ಕೆಟ್ ಕೊಡಬೇಕು, ತುಮಕೂರಿನಲ್ಲಿ ವಸಿರುವಂತಹ ಎಲ್ಲ ಸಮುದಾಯಗಳು ಇದನ್ನ ಉಪಯೋಗಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಈ ಶಾದಿ ಮಹಲ್ ಹಾಗೂ ಪಾರ್ಟಿ ಹಾಲ್ ನಾವು ಕಟ್ಟಿದ್ದಾರೆ. ಕಟ್ಟುವಾಗ ನಾನು ಅನೇಕ ಬಾರಿ ಬಂದಿದ್ದೆ. ಮೊನ್ನೆ ಒಂದು 15 ದಿವಸ ಹಿಂದೆ ಕೂಡ ಅವ್ರು ಕರೆದು ಈ ತರ ನಾವು ಕಟ್ತಾ ಇದೀವಿ ಬನ್ನಿ ಅಂತ ಹೇಳ್ಬಿಟ್ಟು ನನಗೆ ಕರೆಸಿ ನನ್ನ ಅಭಿಪ್ರಾಯ ಕೂಡ ಅವರು ಬರೆದ್ರು. ಬಹಳ ಸಂತೋಷದ ವಿಷಯ. ಇಷ್ಟೊಂದು ಸುಸಜ್ಜಿತವಾದ ಒಂದು ಒಳ್ಳೆಯ ಶಾದಿ ಮಹಲ್ ನಮ್ಮ ಅಸ್ಲಾಂ ಪಾಷಾ ಅವರ ಕುಟುಂಬದವರು ಕಟ್ಟಿರೋದು ನಮಗೆಲ್ಲರಿಗೂ ಬಹಳ ಸಂತೋಷ ಹಾಗೂ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲಾರದು.
ನಾನು ತಮ್ಮ ಮುಖಾಂತರ ತುಮಕೂರಿನ ಎಲ್ಲ ನಿವಾಸಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನು ಈ ಶಾದಿ ಮಹಲ್ ಹಾಗೂ ಪಾರ್ಟಿ ಹಾಲ್ ಏನು ಕಟ್ಟಿದ್ದಾರೆ, ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಒಂದು ಸಿಟಿ ಮುನ್ಸಿಪಲ್ ಅಧ್ಯಕ್ಷ ಆಗಿದೆ, ಮೇಯರ್ ಅಧ್ಯಕ್ಷ ಹಾಗೂ ಉಪಮಹಾಪೌರ ಆಗಿದೆ. ತುಮಕೂರು ಸಿಟಿಲಿ ಒಂದು ಒಳ್ಳೆ ಚೌಟ್ರಿ ಮಾಡಬೇಕು ಅಂತ ಇದ್ದೆ. ಒಂದು ಕಾಂಪ್ಲೆಕ್ಸ್ ಭಾರಿ ವರ್ಷ ಆಗೋಯ್ತು ಕಟ್ಟಿ, ಅದೇ ಆಲ್ಟ್ರೇಷನ್ ಮಾಡಿ ನಾನು ಈ ಬಿಲ್ಡಿಂಗು ಕರಿಷ್ಮಾ ಪ್ಯಾಲೇಸ್ ಅಂತ ಒಂದು ಒಳ್ಳೆ ಡೆಕೋರೇಷನ್ ಪ್ರಕಾರ ಮಾಡಿದ್ದೀನಿ. ಈ ಹಾಲ್ಗಳಲ್ಲಿ 2 ಹಾಲ್ ಮಾಡಿದ್ದೀನಿ, 2 ಫ್ಲೋರಲ್ಲಿ. ಫಸ್ಟು ನಿಕಾ ಅಲ್ಲಿ 600 ಚೇರ್ ಕೂತ್ಕೊಳ್ಳುತ್ತೆ, ಸೆಕೆಂಡಲ್ಲಿ 600 ಚೇರು, ಹಾಗೂ ಅದಾದ ನಂತರ ಡೈನಿಂಗ್ ಹಾಲಲ್ಲಿ 600 ಜನ ಕೂತ್ಕೊತಾರೆ. ಸೊ ತುಮಕೂರಲ್ಲಿ ಒನ್ ಆಫ್ ದಿ ಟಾಪ್ ಕನ್ವೆನ್ಷನ್ ಹಾಲು. ತುಮಕೂರಲ್ಲಿ ಫಸ್ಟು AC ಕನ್ವೆನ್ಷನ್ ಹಾಲ್ ಮಾಡಿರೋದು ನಾವೇ ಈಗ ಪ್ರೆಸೆಂಟು, ಕರಿಷ್ಮಾ ಪ್ಯಾಲೇಸ್ ಅಂತ. ಇಲ್ಲೇ ರಿಂಗ್ ರೋಡು ಬಿಸೈಡ್ ಗವಿರಂಗ ಚೌಟ್ರಿ ಪಕ್ಕ. ನಾವು ಇಲ್ಲಿ ಎಲ್ಲ ಸಮುದಾಯದವರಿಗೆ ಯೂಸ್ಫುಲ್ ಆದಂತಹ ಚೌಟ್ರಿ ಮಾಡಿದ್ದೀವಿ. ನಿಕಾಗೋಸ್ಕರ ಬ್ರೈಡ್ ಆ್ಯಂಡ್ ಗ್ರೂಮ್ ಸಪ್ರೇಟಾಗಿ 350 ಮೆಂಬರ್ಸು ಕೂತ್ಕೊಂಡಂಗೆ ನಾವು ನಿಕಾ ಹಾಲ್ ಮಾಡಿದ್ದೀವಿ. ಮತ್ತು ಇದು ಡೈನಿಂಗ್ ಹಾಲ್ ನಮ್ಮದು ತುಮಕೂರಲ್ಲಿ ಒನ್ ಆಫ್ ದಿ ಟಾಪ್ ಡೈನಿಂಗ್ ಹಾಲು. ಜಾಸ್ತಿ ಕೆಪಾಸಿಟಿ, ಸಿಟ್ಟಿಂಗ್ ಕೆಪಾಸಿಟಿ ಡೈನಿಂಗ್ ಹಾಲ್ ಮಾಡಿದ್ದೀವಿ. ಅದರಲ್ಲಿ 500 ಮೆಂಬರ್ಸು ಸಿಟ್ಟಿಂಗ್ ಕೆಪಾಸಿಟಿ, ಪ್ಲಸ್ VIP ಡೈನಿಂಗ್ ಹಾಲ್ ಮಾಡಿದ್ದೀವಿ. VIP ಡೈನಿಂಗ್ ಹಾಲಲ್ಲಿ 30 to 35 ಮೆಂಬರ್ಸ್, 40 ಮೆಂಬರ್ಸ್ ಕೂತ್ಕೊಬೋದು. ಪ್ಲಸ್ ದರ್ಬಾರಿ ಚೇರ್ ಇದೆ, ಪ್ಲಸ್ ಎಲಿವೇಟರ್ ಇದೆ, 15 ಮೆಂಬರ್ಸು ಎಲಿವೇಟರ್ ಇದೆ. ಫ್ರೀ ಜನರೇಟರ್ ಸರ್ವಿಸ್ ಇದೆ, ಅದರಲ್ಲಿ ಏನೂ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಮತ್ತು ಸೀರಿಯಲ್ ಸೆಟ್ಟು ಫ್ರೀ ಇದೆ, ಅದು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ನಾಮಿನಲ್ ಆಗಿ ನಾವು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ. ತುಮಕೂರು ನಗರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಲ್ಪಸಂಖ್ಯಾತರ ಘಟಕದಿಂದ ಮುಸ್ಲಿಂ ಬಾಂಧವರ ಅಕ್ಷರದ ಅವ್ವ ಎಂದೇ ಖ್ಯಾತಿ ಗಳಿಸಿರುವ ಫಾತಿಮಾ ಶೇಖ್ ಅವರ ಜನ್ಮದಿನಾಚರಣೆಯನ್ನು ಪುಷ್ಪನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು. ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ NK ನಿಧಿಕುಮಾರ್, ಮಹಾರಾಷ್ಟ್ರದ ಪುಣೆಯಲ್ಲಿ 1831 ಜನವರಿ 9ರಂದು ಜನಿಸಿದ ಫಾತಿಮಾ ಶೇಖ್ ಅವರು ಸಂಪ್ರದಾಯ ಶರಣ ಮುಸ್ಲಿಮರಿಂದ ಎದುರಾದ ವಿರೋಧಗಳನ್ನು ದಿಟ್ಟತನದಿಂದ ಎದುರಿಸಿ ತನ್ನ ಅಣ್ಣನಾದ ಉಸ್ಮಾನ್ ಶೇಖ್ ಅವರ ನೆರವಿನಿಂದ ಅಕ್ಷರ ಕಲಿತು ಭಾರತದ ಮುಸ್ಲಿಂ ಸಮುದಾಯದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಗುರುತಿಸಿಕೊಂಡಂತಹ ಧೀಮಂತ ಮಹಿಳೆಯ ಜನ್ಮದಿನಾಚರಣೆಯನ್ನು ನಾವು ಇಂದು ಆಚರಿಸುತ್ತಿದ್ದೇವೆ ಅಂತ ತಿಳಿಸಿದರು. ಜೈ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಈ ದಿನದ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಕಚೇರಿಯಲ್ಲಿ ನಮ್ಮ ಶೇಖ್ ಹಸೀನಾ ಅವರ ಜನ್ಮದಿನವನ್ನು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ. ಸಿಹಿ ಹಂಚಿ ಮೂಲಕ ಹೇಳೋದೇನೆಂದರೆ, ಇಂಥ ದೇಶದಲ್ಲಿ ಇಂಥ ಮಹಿಳೆಯರು ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಇಂಥ ಮಹಿಳೆಯರು ಆ ಕಾಲದಲ್ಲೇ ನಮ್ಮ ಸಂವಿಧಾನ ತಂದುಕೊಟ್ಟಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ. ಆ ದಿನಗಳಲ್ಲಿ ಇಂಥ ಮಹಿಳೆಯರು, ಅದು ಮುಸ್ಲಿಮರನ್ನು ಗುರುತಿಸಿ ಶಿಕ್ಷಕಿಯನ್ನು ಮಾಡಿ ಆ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾಳ ನೆನೆಸಬೇಕಾಗಿತ್ತು. ಈ ಸಂವಿಧಾನವನ್ನು ತಂದುಕೊಟ್ಟಿದ್ದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಅವರ ದಾರಿಯಲ್ಲಿ ನಾವೆಲ್ಲ ನಡಿಬೇಕು ಅಂತ ಈ ದಿನ ಶೇಖ್ ಹಸೀನಾ ಅವರು ಮಹಿಳೆ ಎಲ್ಲ ಈ ದೇಶದಲ್ಲಿ ಇಂಥ ಮಹಿಳೆಯರು ಇನ್ನೂ ಹೆಚ್ಚಾಗಿ ಶಿಕ್ಷಕರಾಗಿ ಕಷ್ಟ ಬಿದ್ದು ಶಿಕ್ಷಕರಾಗಬೇಕು. ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ S, ಅಲ್ಪಸಂಖ್ಯಾತರ ಘಟಕದ ನಗರ ಅಧ್ಯಕ್ಷರಾದ ರಫೀಕ್ ಅಹಮದ್ ಹಾಗೂ ಇತರರು ಉಪಸ್ಥಿತರಿದ್ದರು. ನಿರಾಶ್ರಿತರಿಗೆ ವಸತಿ ಕಲ್ಪಿಸಲು ಸರ್ಕಾರಿ ಜಾಗವನ್ನು ನಗರಸಭೆ ಅಧಿಕಾರಿಗಳು ವಶಪಡಿಸಿಕೊಳ್ಳಲು ಮುಂದಾಗಿದ್ದಕ್ಕೆ ರೈತ ಕುಟುಂಬದ 2 ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಶಿರಾ ತಾಲೂಕಿನ ಕಲ್ಲುಕೋಟೆಯಲ್ಲಿ ನಡೆದಿದೆ. ಶಿರಾ ನಗರದ ಕಲ್ಲುಕೋಟೆ ಸರ್ವೆ ನಂಬರ್ 118ರಲ್ಲಿ ಸರ್ಕಾರಿ ಜಾಗದಲ್ಲಿ ಕಳೆದ 60ರಿಂದ 70 ವರ್ಷಗಳಿಂದ ರಾಮಕೃಷ್ಣಪ್ಪ ಎಂಬುವರ ಕುಟುಂಬ ಉಳುಮೆ ಮಾಡಿಕೊಂಡು ಬಂದಿತ್ತು ಅಂತ ತಿಳಿದಿದೆ. ನಗರದಲ್ಲಿ ನಿರಾಶ್ರಿತರಿಗೆ ನಿವೇಶನ ನೀಡಲು ಇದೀಗ ನಗರಸಭೆಯು ಆ ಜಾಗವನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಕುಟುಂಬ 15 ದಿನಗಳಿಂದ ಜಮೀನಿನಲ್ಲಿ ಧರಣಿ ಕುಳಿತಿದ್ದು ಯಾವುದೇ ಕಾರಣಕ್ಕೂ
ಕಾರಣಕ್ಕೂ ಜಮೀನು ಕೊಡಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದರಿಂದ ಶನಿವಾರ ನಗರಸಭೆ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ಜಮೀನು ವಶಕ್ಕೆ ಮುಂದಾಗಿದ್ದಾರೆ. ವಿಷಯ ತಿಳಿದು ಸ್ಥಳದಲ್ಲೇ ಅಧಿಕಾರಿಗಳ ಎದುರು ರೈತ ಕುಟುಂಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದೆ. ಒಂದು ಪಾಯ್ಸನ್ ಕೇಸ್ ಅಟೆಂಡ್ ಮಾಡಕ್ಕೆ ಸೌಲಭ್ಯ ಇಲ್ವೇ ಇಲ್ಲಿ? ಹೋಗೋವರೆಗೂ ಬದುಕ್ತಾನೆ ಅವನು. ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡ್ರಿ. ಮತ್ತೆ ಅಲ್ಲಿಗೆ ಯಾಕೆ ರೆಫರ್ ಮಾಡ್ತೀರಿ? ನಿಮ್ಮಲ್ಲಿ ಶಕ್ತಿ ಇಲ್ವಾ? ಫಿಸಿಷಿಯನ್ ಯಾಕಿಲ್ಲ? ಅವರಿಲ್ಲ ಬೇರೆ ಯಾರಾದ್ರೂ ಇರ್ಬೇಕಲ್ಲ. ಶಿರಾ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಂ ಗೌಡ, ಸುಮಾರು 80 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ರೈತ ಕುಟುಂಬದ ವಿರುದ್ಧ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ, ಪರಿಹಾರವನ್ನ ಕೊಡದೆ ವಶಪಡಿಸಿಕೊಳ್ಳಲು ಮುಂದಾಗಿರುವುದು ಖಂಡನೀಯ. ಈ ದಬ್ಬಾಳಿಕೆಯನ್ನು ಸಹಿಸುವುದಿಲ್ಲ ಅಂತ ತಿಳಿಸಿದ್ದಾರೆ. ಈಗ ನೀವೆಲ್ಲ ಈ ಪೊಲೀಸ್ನವ್ರು ಬಂದಿರೋ ಸರ್, ಎಲ್ಲ ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೊಡಿತೀವಿ ಅಂತ ಹೊಡೆದ್ರ? ಇವತ್ತು ಹೊಡೆದ್ರ? ಅರೆಸ್ಟ್ ಮಾಡಿದ್ರ? ಅರೆಸ್ಟ್ ಮಾಡಿಲ್ಲ ಸರ್. ಎಷ್ಟು ಜನ ಕೂತವ್ರಲ್ಲಿ? ಅಲ್ಲ ಒಂದು 15 ಜನ ಇದ್ದೀವಿ ಸರ್. ನಾವೆಲ್ಲ ಒಂದು 25 ಜನ ಇದ್ದೀವಿ ಸರ್. ನೋಡಿ, ಶಿರಾ ದಬ್ಬಾಳಿಕೆ ಮಾಡ್ತಾರೆ ಸರ್, ನಮ್ಮನ್ನ ಹೊಡಿತಾರೆ ಸರ್. ಶಿರಾ ತಾಲೂಕಲ್ಲಿ ಗೂಂಡಾರಾಜ್ ಸ್ಥಾಪನೆ ಆಗಿದೆ. ಅದು ಯಾರಿಂದ ಗೂಂಡಾರಾಜ್ ಅಂದ್ರೆ ಪೊಲೀಸ್ನವ್ರನ್ನೇ ಬಿಟ್ಟು ಬೇರೆ ಯಾರೋ ಗೂಂಡಾಗಳು ಬಂದು ಗೂಂಡಾ ಮಾಡ್ತಾ ಇಲ್ಲ. ಪೊಲೀಸ್ನವ್ರನ್ನೇ ಬಿಟ್ಟು ಗೂಂಡಾರಾಜ್ ನಡೆಸ್ತಿದ್ದಾರೆ. ಅಮಾಯಕ ರೈತರು 60-70 ವರ್ಷದಿಂದ ಯಾವೊಂದು ಜಾಗದಲ್ಲಿ ಕಲ್ಕೋಟೆ ಸರ್ವೆ ನಂಬರ್ ಎಷ್ಟಪ್ಪ ನಿನ್ ಜಮೀನು? 118ರಲ್ಲಿ ವ್ಯವಸಾಯ ಮಾಡಿಕೊಂಡು ತಲೆತಲಾಂತರದಿಂದ ಅನುಭವದಲ್ಲಿದ್ದರು. ಆ ಜಾಗದಲ್ಲಿ ಇವರು ಸೈಟ್ಗಳು ಮಾಡಬೇಕು ಅಂತ ಹೇಳಿ ಏಕಾಏಕಿ ಲೋಕಲ್ ಅವರು ಅಲ್ಲಿರ್ತಕ್ಕಂಥ ಎಲ್ಲ ಜನ ಏನಿದ್ದಾರೆ ಅವ್ರಿಗೊಂದು ನೋಟಿಸ್ ಕೂಡ ಕೊಡದೆ, ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಅನಧಿಕೃತವಾಗಿ ಅಂಗಡಿಗಳು ಇಟ್ಕೊಂಡ್ರೆ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಖಾಲಿ ಮಾಡಿಸೋ ಕೆಲಸ ಮಾಡ್ತಾರೆ. ಆದರೆ ಈ ವ್ಯವಸ್ಥೆನಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ಅಕ್ರಮ. ಪೊಲೀಸ್ನವ್ರು ಮಾಡ್ತಿರೋದು ಅಕ್ರಮ, ತಾಲೂಕು ಆಡಳಿತ ಮಾಡ್ತಿರೋದು ಅಕ್ರಮ. ಇಂಥ ಅಕ್ರಮ ನಡೆಸೋದಕ್ಕೆ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ, ರೈತರಿಗೆ ಒಂದು ವೇಳೆ ಅಗತ್ಯವಾಗಿ ಜಾಗ ಬೇಕಾಗಿದ್ರೆ ಅವ್ರಿಗೆ ಎಲ್ಲಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡೋದು, ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡಿ ನಂತರ ಅವ್ರನ್ನ ಒಕ್ಕಲೆಬ್ಬಿಸಬೇಕು. ಅದು ಬಿಟ್ಬಿಟ್ಟು ಈಗ ಏಕಾಏಕಿ 100-200 ಜನ ಪೊಲೀಸ್ನವರು ಹೋಗಿ ಅವರ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡಿ 2 ರೈತರು ವಿಷ ಕುಡಿದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವ್ರು ವಿಷ ಕುಡಿದಿದ್ದಾರೆ. ಅವರು ಕಂಡೀಷನ್ ಸೀರಿಯಸ್ ಆಗಿದೆ. ಈ ತಾಲೂಕಿನ ಆಡಳಿತಕ್ಕೆ ಸಂಬಂಧಪಟ್ಟಂತ ಯಾವೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಬಂದಿಲ್ಲ. ಒಬ್ಬ ತಹಶೀಲ್ದಾರ್ ಆಗಲಿ ಅಥವಾ ಪೊಲೀಸ್ ಇಲಾಖೆಯವರಾಗಲಿ ಇಲ್ಲಿ ಯಾವೊಬ್ಬ ಕೂಡ ಅಧಿಕಾರಿ ಕೂಡ ಇಲ್ಲಿ ಇಲ್ಲ. 3 ಗಂಟೆ ಆಗಿದೆ, ಜಮೀನ್ ಬಿಡ್ಸಕ್ ಹೋಗ್ತಾರೆ, ರೈತ ಸಾಯ್ತಾನೆ ಅಂದ್ರೆ ಆದ್ರೆ ಏನಾಗಿದೆ ಈ ಸರ್ಕಾರಕ್ಕೆ? ಏನಾಗಿದೆ? ಅವ್ರ ಅಪ್ಪಂದ ಮೊಬೈಲು. ಇದೇ ರೀತಿ ರೈತ ಕುಟುಂಬದ ಮೇಲೆ ದಬ್ಬಾಳಿಕೆ ನಡೆಯುವುದನ್ನು ಸಹಿಸಲಾರೆ. ಇದೇ ರೀತಿ ಇದು ಮುಂದುವರೆದರೆ ನಾನು ಹಾಗೂ ನಮ್ಮ ಸಂಸದರಾದ ಗೋವಿಂದ ಕಾರಜೋಳ ಅವರು ಸದಾ ಅನ್ಯಾಯಕ್ಕೊಳಗಾದ ರೈತರ ಜೊತೆ ನಿಲ್ಲಬೇಕಾಗ್ತದೆ ಅಂತ ಎಚ್ಚರಿಸಿದರು. ರಾಜು, ಅಮೋಕ್ ಟಿವಿ, ಶಿರಾ. ಕೋಲಾರದಲ್ಲಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ನಡೆದಿದ್ದು ಅಭ್ಯರ್ಥಿಗಳಿಂದ ಮತದಾರರಿಗೆ ಭರ್ಜರಿ ಬಿರಿಯಾನಿ ಊಟ ಏರ್ಪಡಿಸಲಾಗಿತ್ತು. ಕೋಲಾರದ ಜೂನಿಯರ್ ಕಾಲೇಜಿನಲ್ಲಿ ಪೈಪೋಟಿಯಿಂದ ನಡೆಯುತ್ತಿರುವ ಸಹಕಾರ ರಂಗದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಚುನಾವಣೆ ಪ್ರಯುಕ್ತ ಮುಖಂಡರಿಗೆ, ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮುಖಂಡರಿಂದ ಮಟನ್ ಬಿರಿಯಾನಿ, ಬಿಜೆಪಿ ಹಾಗೂ ಜೆಡಿಎಸ್ನಿಂದ ಚಿಕನ್ ಬಿರಿಯಾನಿ ಊಟ ಆಯೋಜಿಸಲಾಗಿತ್ತು. ಮತದಾರರನ್ನು ಒಲಿಸಿಕೊಳ್ಳಲು ಅಭ್ಯರ್ಥಿಗಳು ಕಸರತ್ತು ನಡೆಸಿರುವುದು ಕಂಡುಬಂದಿದ್ದು, ಮತದಾರರ ಚಿತ್ತ ಯಾರತ್ತ ನೋಡಬೇಕಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ಪಟ್ಟಣದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಆಯೋಜಿಸಿದ್ದ ಬಾಲಕಿಯರ ಮತ್ತು ಬಾಲಕರ 25ನೇ ವರ್ಷದ ಖೋ-ಖೋ ಪಂದ್ಯಾವಳಿಯಲ್ಲಿ ರಾಜ್ಯ ರೈಲ್ವೆ ಮತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಭಾಗವಹಿಸಿ ಕ್ರೀಡಾರ್ಥಿಗಳಿಗೆ ಶುಭಾಶಯ ಕೋರಿದರು. ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಈಗಿನ ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ, ಯಾವುದೇ ಚಟಗಳಿಗೆ ದಾಸರಾಗಬೇಡಿ. ಕ್ರೀಡೆ ಮನಸ್ಸಿಗೆ ಉಲ್ಲಾಸ ಮತ್ತು ಆರೋಗ್ಯವನ್ನು ಕೊಡುತ್ತದೆ. ನಾನು ಬೆಂಗಳೂರಿನ ಶಾಸಕನಾಗಿದ್ದಾಗ, ಮಂತ್ರಿಯಾಗಿದ್ದಾಗ ಹಲವಾರು ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನು ಮಾಡಿಸಿದ್ದೇನೆ. ದೇಶದ ಸಂಸ್ಕಾರವನ್ನು ಮುಂದಿನ ಪೀಳಿಗೆಗೆ ಕ್ರೀಡೆ ಬಹಳ ಮುಖ್ಯ. ಇಂದು ನಮ್ಮ ಭಾರತ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ವ್ಯವಸ್ಥೆಯಲ್ಲಿ ಎಂತಿಷ್ಟೇ ಹುದ್ದೆಗಳನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅಂತ ತಿಳಿಸಿದರು. ನಾನು ವಿನಂತಿ ಮಾಡ್ತೇನೆ, ದುಶ್ಚಟಗಳಿಗೆ ಬಲಿಯಾಗಿದೆ. ಕ್ರೀಡೆ ಮನಸ್ಸಿಗೆ
ಉಲ್ಲಾಸವನ್ನು ಕೊಡುವ ಜೊತೆಯಲ್ಲಿ ಆರೋಗ್ಯವನ್ನು ಕೊಡ್ತಾರೆ. ಅನೇಕ ವಿಚಾರಗಳನ್ನು ಮರೆಸ್ತದೆ. ಎಂತೆ ಸಂದರ್ಭದಲ್ಲೂ ಕೂಡ ತನ್ನ ಮನೆಯ ಅನೇಕ ನೋವುಗಳನ್ನು ಮರೆತು ಸ್ನೇಹಜೀವಾಗಿ ಕೆಲಸ ಮಾಡ್ತಾರೆ. ನಾನು ಬೆಂಗಳೂರಿನ ಶಾಸಕರಾಗಿದ್ದಾಗ, ನಗರ ಪಾಲಿಕೆ ಸದಸ್ಯರಾಗಿದ್ದಾಗ, ಮಂತ್ರಿ ಆಗಿದ್ದಾಗ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳನ್ನು ನಡೆಸಿದ್ದೇವೆ. ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳನ್ನು ನಡೆಸುವ ಮುಖೇನ ನಮ್ಮ ರಾಜ್ಯದ ಬಹುತೇಕ ನನ್ನ ಅನಾಥ ಮಂದಿರ ಮಕ್ಕಳಿಗೆ ಅನೇಕ ಕಡೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ವಿ. ಆದರೆ ಇವತ್ತಿನ ನಮ್ಮ ಭಾರತ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತದ ವ್ಯವಸ್ಥೆಯಲ್ಲಿ ಇವತ್ತು ಅದಕ್ಕೋಸ್ಕರವಾಗಿ ಇಂತಿಷ್ಟು ಹುದ್ದೆಗಳನ್ನು ನೀಡಬೇಕು ಅನ್ನುವ ಒಂದು. ಇದೇ ಸಂದರ್ಭದಲ್ಲಿ ತುಮಕೂರು ನಗರದ ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್, ಗುಬ್ಬಿಪಟ್ಟಣ ಪಂಚಾಯತ್ ಸದಸ್ಯರಾದ ಜಿಎನ್ ಅಣ್ಣಪ್ಪಸ್ವಾಮಿ, ಅಶೋಕ್ ಹಾಗೂ ಇತರರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಚಾಮರಾಜನಗರದ ಹೆಗ್ಗವಾಡಿಪುರ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಹೆದರಿ ಊರಿಗೆ ಊರೇ ಖಾಲಿ ಮಾಡಿದೆ. ಚಾಮರಾಜನಗರದ ಹೆಗ್ಗವಾಡಿಪುರ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಅಸಭ್ಯ ವರ್ತನೆ ಹಾಗೂ ದುರ್ನಡತೆಗೆ ಹೆದರಿ ಊರಿಗೆ ಊರೇ ಜನರು ತೊರೆದಿದ್ದಾರೆ. ಮೈಕ್ರೋ ಫೈನಾನ್ಸ್ನವರು ಕೊಟ್ಟ ಸಾಲ ಹಾಗೂ ದುಪ್ಪಟ್ಟು ಬಡ್ಡಿಯನ್ನು ತೀರಿಸಲಾಗದೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಜನರು ನೆಲೆಸಿದ್ದಾರೆ. ವಿಷಯ ತಿಳಿದು ಗ್ರಾಮಕ್ಕೆ ಬಂದ ತಹಶೀಲ್ದಾರ್ ಗಿರಿಜಾ ಮತ್ತು ಅಧಿಕಾರಿಗಳಿಂದ ಗ್ರಾಮಸ್ಥರನ್ನ ಮನವೊಲೈಸಲಾಗಿತ್ತು. ಗ್ರಾಮ ತೊರೆದಿರುವ ಜನರನ್ನ ವಾಪಸ್ ಕರೆಸುವಂತೆ ರೈತ ಮುಖಂಡ ಮಹೇಶ್ ಆಗ್ರಹಿಸಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಸರ್, ಖಾಸಗಿ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಾಸಗಿ ಮೈಕ್ರೋ ಕೊಡ್ತಾ ಇರೋದವರು ಸಾಲ ಕೊಟ್ಟು ಶೂಲಕ್ಕೇರಿಸ್ತಾ ಇದ್ದಾರೆ ಅವರು. ಯಾಕಂದರೆ ಸುಮಾರು ಅಮಾಯಕರಿಗೆ ಸಾಲಗಳನ್ನ ಕೊಟ್ಟು ಎಷ್ಟು ಕೊಟ್ಟು ಕೊಟ್ಟಿಲ್ಲ, ಏನು ಗೊತ್ತಿಲ್ಲ, ವಿದ್ಯಾವಂತರು ಜೊತೆಗೆ ಎಲ್ಲ ಸಾಲಗಳನ್ನ ಒಂದು ಫೈನಾನ್ಸಿಂದ ಇನ್ನೊಂದು ಫೈನಾನ್ಸಿಂದ ಅವರವರೇ ಹಂಚ್ಕೊಳ್ಳೋದು. ಈ ರೀತಿ ಎಲ್ಲ ದಂಧೆ ಮಾಡಿ ಆಮೇಲೆ ಒತ್ತಿಲ್ಲದೆ ಒತ್ತು ಕೊಟ್ಬಿಡೋದು, ಭಾಳ ನೈಸ್ ಮಾಡಿ ಕೊಟ್ಬಿಡೋದು. ಪುನಃ ರಾತ್ರಿ 10 ಗಂಟೆ 12 ಗಂಟೆ 1 ಗಂಟೆಲಿ ಬಂದು ಭಾಳ ಗಲಾಟೆ ಮಾಡೋದು. ಸುಮಾರು ನಮ್ಮ ಹೋಬಳಿ ಲೆವೆಲ್ ಹೇಳ್ಬೇಕು ಅಂದ್ರೆ ಸಂತೆಮಳ್ಳಿ ಹೋಬಳಿ, ಹೆಗ್ಗವಾಡಿಪುರ ಸಂತೆಮಳ್ಳಿ ಹೋಬಳಿನಲ್ಲಿ ಸುಮಾರು 100 ಕುಟುಂಬಗಳು ಮನೆಗಳು ತೊರೆದ್ಬಿಟ್ಟವೆ. ಯಾವುದೇ ಕುಟುಂಬವೂ ಎಲ್ಲಿದ್ದಾರೆ ಒಂದು ಸರಿಯಾಗಿ ಯಾರಿಗೂ ಮಾಹಿತಿ ಇಲ್ಲ. ಅದರ ಜೊತೆಗೆ ಶಾಲಾ ಮಕ್ಕಳುಗಳು ಪಾಪ 3ನೇ ಕ್ಲಾಸು, LKG, ಒಂದು 4ನೇ ಕ್ಲಾಸು, 6ನೇ ಕ್ಲಾಸು ಓದ್ತಿದ್ದ ಮಕ್ಕಳನ್ನೂ ಸಹಿತ ಕರ್ಕೊಂಡೋಗಿದ್ದಾರೆ. ಇವತ್ತು ಅವ್ರ ವಿದ್ಯಾಭ್ಯಾಸದ ಗತಿ ಏನು? ನಮ್ಮ ಒಂದು ಚಿಂತನೆ ಏನು ಅಂತಂದರೆ, ಇವತ್ತು ಅವ ಎಂಥ ಪ್ರಜೆಯಾಗವರೋ ಏನೋ, ಎಲ್ಲ ಕಣ್ಮರೆಯಾಗಿ ಎಲ್ಲೆಲ್ಲೇ ಹೋಗಾರೆ, ಎಲ್ಲೆಲ್ಲಿ ಸೇರ್ಕೊಂಡು ಏನೇನು ಮಾಡ್ತಾಯಿದ್ದಾರೆ ಅವರು ಪಾಪ. ಈಗ ಇದನ್ನು ಇವ್ರು ಕೊಟ್ಟು ಇಷ್ಟು ಕಿರುಕುಳ ಕೊಟ್ಟು ಅವ್ರಿಗೆ ಭಾಳ ಹಿಂಸೆ ಕೊಟ್ಟು ಊರು ಬಿಡಂಗೆ ಮಾಡಿದ್ದಾರೆ. ಆಮೇಲೆ ಈಗ ನಮ್ಮ ಒಬ್ಬ ಹುಡುಗ ಈಗ ಮೋಹನ್ ಅಂತ ಮಾತಾಡಿದ ಪಾಪ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅದಕ್ಕೆ ಕೇಳಿದ್ರೆ. ಯಾಕಂದರೆ ಅವ್ರ ಮನೆಗೆ ಬಂದು 9 ಗಂಟೆಲಿ ಎಷ್ಟೊತ್ತಲೇ ಬಂದು ಚಾಪಾಸೆ ಏನಾರು ಅದಕ್ಕೆ ನಿಮ್ಮ ಕೊಡು ಅಂತ ಅವರ ತಾಯಿಗೆ ಮಾತಾಡಿದಂತಲ್ಲ ಅವನು. ಆ ಅಯೋಗ್ಯ ಏನು ಹೋಗಾರೆ, ಆ ಅವಿವೇಕಿ ನಡತೆ ಹೆಂಗೆ ಹೋಗಾರೆ, ಈ ರೀತಿ ಮಾತಾಡೋದಲ್ಲ ಅವನು. ಆ ಹುಡುಗ ಗೋಡಾಡ್ಬಿಟ್ಟು ನಾವು ಇರೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದ. ಆಗ ನಾನು ಧೈರ್ಯ ತುಂಬಿ, ನಾನು ಅಣ್ಣ ತಂಗಿ ನಮ್ಮ ಅಪ್ಪ ಅಮ್ಮ ಇರೋಲ್ಲ, ಅದು ಅಣ್ಣ ಆ ಸಾಲನೂ ನಾವು ಕೊಡೋಕ್ಕಾಯ್ತಾ ಇಲ್ಲ, ನಮಗಿರೋದು ಒಂದು ಸಣ್ಣ ಒಂದು ಪುಟ್ಟ ಮನೆ, ಅದು ಬಿಟ್ಟರೆ ಏನಾದರೂ ಏನೂ ಇಲ್ಲ. ಆದ್ದರಿಂದ ನಾವಿರಲ್ಲ ಅನ್ನೋ ಮಟ್ಟಕ್ಕೆ ಬಂದ ಕೂಡಲೇ ನಾವು ಹೋಗಿ ಅಲ್ಲಿ ಕೂತ್ಕೊಂಡು, ಬೇಡಪ್ಪ ಯಾವುದೇ ಕಾರಣಕ್ಕೂ ರೈತ ಸಂಘ ನಿಮ್ಮ ಜೊತೆಗಿದೆ, ನೀನು ಎದುರುಬೇಡ, ಏನೇ ಮಾಡಿದ್ರು ನಾನು ಬೆಂಬಲವಾಗಿ ನಾನು ನಿಂತ್ಕೊತೀನಿ ಅಂತ ಹೇಳಿ ಎಲ್ಲ ಮಾಡಿದ್ಮೇಲೆ ಈ ಸ್ಟೇಷನ್ಗೆ ಕರ್ಕೊಂಡು ಕಂಪ್ಲೇಂಟ್ ಕೊಡಿಸ್ತೀವಿ ಸಂತೆಮಳ್ಳಿ ತಾಜುದ್ದೀನ್ಗೆ. ಅವ್ರು ಕರೆಸಿ ಅದನ್ನೆಲ್ಲ ಎಂಕ್ವೈರಿ ಮಾಡಿ ಪೂರ್ತಿ ಅವ್ರನ್ನೆಲ್ಲ ಕರೆಸಿ, ಯಾವ ಫೈನಾನ್ಸ್ ತಗೊಂಡಿತ್ತು 6 ಫೈನಾನ್ಸ್ನವರು ಕೂಡ ಕರೆಸಿ ಅವ್ರಿಗೆ ಎಚ್ಚರಿಕೆ ಕೊಟ್ಟರು, ಒಂದು 2 ತಿಂಗಳ ಇರಿ ಅಂತ. ಈಗ ಮಧ್ಯೆ ಸಿಕ್ಕರು ಅವನ್ನ ಗಲಾಟೆ ಮಾಡಿರಂತ ಆಗ ಈಗ ಅಂತ. ಈ ರೀತಿ ಎಲ್ಲ ಮಾಡಿ ಭಾಳ ಕಿರುಕುಳ ಕೊಡ್ತಾವ್ರೆ. ಇದನ್ನು ತಡನಾರದೆ ಅವರು ಹೋಗ ಅಂತ. ಆಗ ಆ ಹುಡುಗ ಏನು ಮಾಡ್ದ, ಇಲ್ಲ ಅಣ್ಣ ಮೊನ್ನೆ TV ಅವ್ರು ಬಂದಿದಾಗ ಮಾತಾಡ್ದ ಅವನು, ನಿನ್ನ ಕಷ್ಟ ಏನಪ್ಪ ಅಂದಾಗ ಆ ಹುಡುಗ ಹೇಳ್ಬಿಟ್ಟ, ಅಣ್ಣ ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.